ಇವನು ಹೀಗೆ ಮಾಡ್ತಿದ್ದಾನೆ. ನಂದು ನಡಿ, ಅಲ್ಲೇನು ನಡೀತಾ ಇದೆ ಹೋಗಿ ನೋಡ್ಕೊಂಬರೋಣ ನಡಿ. ಅಣ್ಣ, ಅವಸರದಲ್ಲಿ ಯಾವ ನಿರ್ಧಾರಕ್ಕೂ ಬರಬೇಡ. ಇವ ನಿಮ್ಮ ಮಗ, ನಿಮ್ಮನ್ನು ಕೇಳದೆ ಅವನೇನು ಮಾಡಲ್ಲ. ಸ್ವಲ್ಪ ಸಮಾಧಾನವಾಗಿರು. ಈ ಸಿಚುವೇಶನಲ್ಲಿ ನೀವು ಅಲ್ಲಿಗೆ ಹೋಗೋದು ಸರಿ ಇರಲ್ಲ. ನಾನಿಲ್ವಾ, ನಾನು ಹೋಗಿ ಅಲ್ಲಿ ಏನು ನಡೆದಿದೆ, ಏನಾಗಿದೆ, ಏನಿಲ್ಲ ಅಂತ ತಿಳ್ಕೊಂಡು ಬಂದು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ ಪ್ಲೀಸ್. ಹೌದು ರೀ, ದಿಗಂತ ಹೇಳ್ತಾ ಇರೋದು ಸರಿಯಾಗಿದೆ. ಅವನು ಹೋಗಿ ಬರಲಿ. ಹಾವು ಏಣಿ ಆಟದಲ್ಲಿ ಹತ್ತೋ ಏಣಿನ ಎಳ್ದು ಕೆಳಗ್ ಬೀಳಿಸಿದಷ್ಟು ಫಾಸ್ಟ್ ಆಗಿ ಮೇಲ್ ಹತ್ತುತ್ತಿದ್ದಾಳಲ್ಲ ಆ ಶುಭ. ಈ ಮನೋಹರಿಗೆ ಕಾಂಪಿಟಿಷನ್. ನಾನ್ಸೆನ್ಸ್. ನನ್ನ ಆಡೋ ಚದುರಂಗದ ಒಂದು ಕಾಯಿ ಅವಳು ನನ್ನನ್ನೇ ಕೈಗೊಂಬೆ ತರ ಆಡಿಸ್ತಾ ಇದ್ದಾಳೆ. ಅವಳು ಈಗಲೇ ಚೆಕ್ ಇಟ್ಟು ಚೆಕ್ ಮೇಟ್ ಮಾಡಿಲ್ಲ ಅಂದ್ರೆ ನಾನು ಯುದ್ಧ ಸೋಲ್ಬೇಕಾಗತ್ತೆ. ನೋ ನೋ. 5, 6, 7, 8. ನೀವಾ? ಇದೇನು ಮಕ್ಕಳು ಕಪ್ಪೆ ಆಟ ಆಡೋ ತರ ಒಂದೊಂದೇ ಹೆಜ್ಜೆ ಎಗರ್ಕೊಂಡು ಬರ್ತಾ ಇದ್ದೀರಾ? ಯಾಕೆ? ಅಯ್ಯೋ, ಇಂಡಿಯಾ ಪಾಕಿಸ್ತಾನ ತರ ಲೈನ್ ಹಾಕಿ ಅದನ್ನ ಕ್ರಾಸ್ ಮಾಡಿದ್ರೆ ಕಂಡಲ್ಲಿ ಗುಂಡು ಹಾಕ್ತೀವಿ ಅನ್ನೋ ತರ ನಿಮ್ಮ ಮನೆ ವಾತಾವರಣ ಇತ್ತಲ್ಲ, ಅದಕ್ಕೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಕೊಂಡು ಬಂದೆ. ನೋಡ್ಬಿಟ್ಟು ಗುಂಡು ಹೊಡೀರಿ. ಅಯ್ಯೋ, ಇದು ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರ್ ಅಲ್ಲ, ನಮ್ಮಣ್ಣ ನಾಗಣ್ಣನ್ ಬಾರ್ಡ್ರು. ಓ ಹೌದಾ? ಕಾಲಿಡೋಕ್ ಮುಂಚೆ ಯೋಚನೆ ಮಾಡಿ, ತೀರ್ಮಾನ ಮಾಡಿ, ನಿರ್ಧಾರ ಮಾಡಿ ಕಾಲಿಡಿ. ಅಂಕಲ್ ಯಾಕೋ ಫುಲ್ ರಾಂಗ್ ಆಗೋರೆ, ಏನೋ ದೊಡ್ಡದಾಗಿದೆ ಅನ್ಸುತ್ತೆ. ಮುಂಚೆ ಈ ಮನೆ ಒಂದಾಗಿತ್ತು, ಮನಸ್ಸು ಒಂದಾಗಿತ್ತು. ಆದರೆ ಹೆತ್ತ ತಂದೆ ತಾಯಿಗಳಿಗೆ ಮಗಳು ಮೋಸ ಮಾಡಿದ್ಲು. ಆಗ ಮನಸ್ಸು ಎರಡಾಯ್ತು, ಮನೆನೂ ಎರಡಾಯ್ತು. ನಿಮಗೆ ಯಾರು ಬೇಕೋ ಅವ್ರನ್ನ ತೀರ್ಮಾನ ಮಾಡ್ಕೊಳ್ಳಿ. ಯೋ, ಯಾಕ್ರೆ ಹೀಗಾಡ್ತಿದ್ದೀರಾ? ಬಂದವ್ರ ಎದುರಿಗೆ ಹೀಗ ಮಾತಾಡೋದು? ಅಯ್ಯಯ್ಯೋ, ನೀವ್ಯಾಕೆ ಆ ಕಡೆ ಹೋದ್ರಿ? ಮೊದ್ಲಿ ಕಡೆ ಬನ್ನಿ. ಆ ಕಡೆ ಇರೋರ್ ಕಣ್ಣು ಸರಿ ಇಲ್ಲ. ಹೆತ್ತು ಮಕ್ಕಳನ್ನೇ ಮನೆಯಿಂದ ಆಚೆ ಹಾಕೋ ಜನ ಇದಾರೆ ಅಲ್ಲಿ. ಅಯ್ಯೋ, ಫುಲ್ ಕನ್ಫ್ಯೂಷನ್. ವಾಟ್ ಇಸ್ ದಿಸ್ ಯಾರ್? ನಾನು ಆ ಕಡೆ ಕಾಫಿಗೆ ಹೋಗಿ ಈ ಕಡೆ ಟೀಗೆ ಬರ್ತೀನಿ. ಹೋಗಿ ಹೋಗಿ, ಆದ್ರೆ ಆ ಮನೆಯವ್ರ ಹತ್ರ ಹುಷಾರು. ನಂಬಿಸಿ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ಮಗಳಾದ್ರೂ ಅಷ್ಟೇನೆ, ಯಜಮಾನರಾದ್ರೂ ಅಷ್ಟೇನೆ. ಯಾರು ಮಾಡದೇ ಇರೋ ತಪ್ಪು ಮಾಡಿದೀವಿ. ಅಯ್ಯೋ ಬನ್ನಿ ಸರ್, ಇದು ನಮ್ಮನೆ. ಯಾಕೆ ಕೊಡ್ತಿಲ್ವಾ ಬಾಡ್ಗೆನ? ನಮ್ಮನೆ ಕೇಳೋರು. ಅಪ್ಪ ಗಣೇಶ, ಏನಪ್ಪ ಈ ಮನೆಗಿಂತ ಗತಿ ತಂದ್ಬಿಟ್ಟಿಯಲ್ಲಪ್ಪ. ಏನಮ್ಮ ಇದು ಲೈನು? 2 ಮನೆ 2 ಬಾಗ್ಲು. ವಾಟ್ ಇಸ್ ದಿಸ್? ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ ಸರ್, ಅದನ್ನೆಲ್ಲ ನಿಧಾನಕ್ಕೆ ಹೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ, ನಾನು ಕಾಫಿ ತರ್ತೀನಿ. ಅಯ್ಯೋ, ಕೂತ್ಕೊಳ್ಳೋದು ಹಂಗಿರ್ಲಮ್ಮ. ಈ ಟೆನ್ಷನ್ಗೆ ತಲೆ ಕೆಟ್ಟು ತಲೆ ಕಾಫಿ ಕೆಟ್ಟಲಾಗಿದೆ. ವೇರ್ ಇಸ್ ದಿಸ್ ಶಿವ? ಎಲ್ಲಮ್ಮ ಅವನು? ಫಸ್ಟ್ ನಾನು ಅವನ ಜೊತೆ ಮಾತಾಡ್ಬೇಕು. ಹಾ ಸರಿ ಸರ್, ಬನ್ನಿ. ಮನೆ ನೆನಪಾಗ್ತಿದ್ಯಾ? ನಾನು ಕೊಡೋ ಚಿತ್ರ ಹಿಂಸೆಗೆ ದೇವ್ರೇ ನೆನಪಾಗ್ಬೇಕು. ಆದ್ರೂ ಯಾರಿಗೂ ಹೇಳ್ಕೋಬಾರ್ದು. ತಂಗಿ ಮದ್ವೆ ಆಗೋಯ್ತು ಅಂತ ಖುಷಿ ಆಗ್ತಿದ್ಯಾ? ಮಾತಾಡಿಸ್ಬೇಕು ಅನ್ನಿಸ್ತಿದ್ಯಾ? ಗರ್ಲ್, ನೀವು ಯಾರನ್ನ ಎದುರು ಹಾಕೊಂಡಿದ್ದೀರಾ ಅಂತ ನಿಮಗಿನ್ನೂ ಗೊತ್ತಿಲ್ಲ. ನೀವು ಸಿಕ್ಕಾಕೊಂಡಿರೋದು ಈ ಮನೋಹರಿ ಚಕ್ರವ್ಯೂಹದಲ್ಲಿ. ಇಲ್ಲಿ ನಿಮ್ಮ ಮಾತು, ಆಲೋಚನೆ, ಬುದ್ಧಿ ಯಾವುದು ಕೆಲ್ಸಕ್ಕೆ ಬರಲ್ಲ. ಇಲ್ಲಿ ನೀ ನನ್ನ ಕೈ ಗೊಂಬೆ. ನಿನಗೆ ಮನೆಯವ್ರ ಹತ್ರ ಮಾತಾಡಬೇಕು ಅನ್ಸಿದ್ರು ಅವ್ರಿಗೆ ಕಾಲ್ ಮಾಡಬಾರ್ದು. ಅವರೇ ಕಾಲ್ ಮಾಡಿದ್ರು ಮಾತಾಡಬಾರ್ದು. ಮಾತಾಡಿದ್ರು ಆ ಮಾತು ನಂದಾಗಿರ್ಬೇಕು. ನನಗೆ ಯಾಕೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ನನ್ನ ಒಂದೇ ಸತಿ ಸಾಯಿಸ್ಬಿಡಿ. ನಿನ್ನ ಒಂದೇ ಸಲ ಸಾಯಿಸೋ ಹಾಗಿದ್ದಿದ್ರೆ ಇವತ್ತು ನೀ ನನ್ನ ಎದುರುಗಡೆ ನಿಂತ್ಕೋತಾ ಇರ್ಲಿಲ್ಲ.
ನನಗೆ ಮಾಡಿರೋ ಅವಮಾನ, ನನ್ನ ಪ್ಲಾನನ್ನೆಲ್ಲ ಹಾಳು ಮಾಡಿ ನನ್ನ ಕನಸನ್ನ ನುಚ್ಚು ನೂರು ಮಾಡಿ ಬೆಂಕಿ ಇಟ್ರಲ್ಲ, ಆ ನಿನ್ನ ಮನೆಯವರು, ಆ ನಿನ್ನ ತಂಗಿ, ಅವರೆಲ್ಲರೂ ನರಳಿ ನರಳಿ ಸಾಯ್ಬೇಕು. ಅದನ್ನ ನಾನು ನೋಡ್ಬೇಕು. ನಿಮಗೆ ಅಷ್ಟೊಂದು ದ್ವೇಷ ಇದ್ರೆ ನನಗೇನು ಬೇಕಾದರೂ ಮಾಡಿ, ಆದರೆ ನಮ್ಮ ಮನೆಯವ್ರನ್ನ ಬಿಟ್ಬಿಡಿ. ಮಾಡ್ತೀನಿ, ನಿನ್ನನ್ನು ಇಟ್ಕೊಂಡೇ ಮಾಡ್ತೀನಿ. ಈ ಆಟಕ್ಕೆ ನೀನೇ ದಾಳ. ಅಯ್ಯೋ ಶ್ರುತಿ, ಯಾಕಮ್ಮ ಹೀಗ್ ಮಾಡ್ತಿದ್ಯಾ? ನಿನ್ ತಂಗಿ ಮದ್ವೆ ಆಗಿರೋದು ನಮ್ ಯುವನ್ನ. ಒಂದು ಸಲ ಕಾಲ್ ಮಾಡಿ ಅವಳು ಹೇಗಿದ್ದಾಳೆ ಅಂತ ವಿಚಾರಿಸಬಾರ್ದೇನಮ್ಮ? ನಮ್ ಯಶು ನನ್ನ ಪ್ರೀತಿ ಮದ್ವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ನಮ್ಮ ಮನೆಯವರು ಅಷ್ಟೇ ನನ್ನ ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದಾರೆ. ನಿನ್ನ ಸೊಸೆಗಿಂತ ಹೆಚ್ಚಾಗಿ ಮಗಳ ತರ ನೋಡ್ಕೋತಿದ್ದಾರೆ. ಶ್ರುತಿ, ದಯವಿಟ್ಟು ಹೀಗ್ ಮಾಡ್ಬೇಡಮ್ಮ. ನಮ್ಗೆ ಎಷ್ಟು ಮನ್ಸು ಮಗು ತರ. ಅವನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ಪಾಪ ನಮ್ಮತ್ತೆ ಯಾರ ಮುಂದೆನೂ ತಲೆ ಬಾಗ್ದಿರೋರು ನನಗೋಸ್ಕರ ಶ್ರುತಿಯವ್ರ ಹತ್ರ ಬೇಡ್ಕೊಳ್ತಿದ್ದಾರೆ. ಶ್ರುತಿ, ಮಾತಾಡಮ್ಮ, ಏನ್ ಸಮಸ್ಯೆ ಅಂತ ಹೇಳು. ಮಾತಾಡಿಲ್ಲ ಅಂದ್ರೆ ನಿನ್ ಮನೆಯವರು. ಶ್ರುತಿ, ಮಾತಾಡು, ತಗೋ. ಏನ್ರಿ ಮಾತಾಡ್ಬೇಕು? ನೀವ್ ಯಾರಿಗೆ ಕೇಳೋದಿಕ್ಕೆ? ಇದು ನನ್ನ ಲೈಫ್, ನನ್ನ ಇಷ್ಟ. ಜಾಸ್ತಿ ಮಾತಾಡಿದ್ರೆ ಡಿವೋರ್ಸ್ ಕೊಟ್ಟು ಹೋಗ್ತಾ ಇರ್ತೀನಿ. ನಿಮ್ಮ ಆಸ್ತಿಲಿ ಅರ್ಧ ಪಾಲು ನನಗೆ ಬರಬೇಕು, ಗೊತ್ತು ತಾನೆ?